ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಜಿಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಆದಂತಹ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಇಷ್ಟಪಡುವಂಥ ಸ್ನ್ಯಾಕ್ಸ್ ಪಾನಿಪುರಿ ಆರ್ ರೋಡ್ ಸೈಡಲ್ಲಿ ಸಿಗುವಂಥ ಗೋಲ್ಗಪ್ಪನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು, 2 ಆಲೂಗೆಡ್ಡೆ, ಸ್ವಲ್ಪ ಉಪ್ಪನ್ನ ಹಾಕೊಂಡು ಕೂಗಿಸ್ಕೊಳ್ಳೋಣ. 2ರಿಂದ 3 ವಿಷಲ್ ಕೂಗಿಸ್ಕೊಬೇಕು. ನಂತರ ಪಾನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ನಲ್ಲಿ 4 ಹಸಿಮೆಣಸಿನಕಾಯಿ, ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, ಸ್ವಲ್ಪ ಉಪ್ಪು, ಅರ್ಧ ಕಪ್ಪಷ್ಟು ಪುದೀನನ ಹಾಕ್ಕೊಂಡು ನೀಟಾಗಿ ನೈಸ್ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೆ. ಈಗ ಇದ್ರ ಹುಳಿನ ತಗೊಂಡು ನಾನು ಬೌಲ್ಗೆ ಹಾಕ್ತಾ ಇದ್ದೀನಿ. ಹುಳಿನ ಹಾಕೊಂಡ್ಮೇಲೆ ನಮಗೆ ಪಾನಿ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ನೀರು ಸೇರಿಸ್ಕೊಬೇಕು. ನೀರು ಹಾಕೊಂಡ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು 1/2 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ. ನೀವು ಬೇಕಿದ್ರೆ ಆಮ್ಚೂರ್ ಪೌಡ್ರನ್ನು ಯೂಸ್ ಮಾಡ್ಕೊಬೋದು. ಬಟ್ ಇಲ್ಲಿ ನಾನು ಚಾಟ್ ಮಸಾಲ ಮತ್ತು ಸ್ಪೈಸಸ್ ಆ್ಯಡ್ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಲೈಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 1/2 ಲೆಮನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪಾನಿ ರೆಡಿ ಆಗಿದೆ. ಪಾನಿ ಜಾಸ್ತಿ ಹುಳಿನೂ ಇರಬಾರ್ದು, ಖಾರನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಇಲ್ಲಿ ನಾನು ಪೂರಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅನ್ನಪೂರ್ಣೇಶ್ವರಿ ಮಾರ್ಟಿಂದ ರೆಡಿಮೇಡ್ ಪೂರಿನ ತೊಗೊಬಂದಿದ್ದೆ. ಇದನ್ನು ಹೇಗಪ್ಪ ಅಂತ ಅಂದರೆ, ಪ್ಯಾಕೆಟ್ ಓಪನ್ ಮಾಡಿ ಎಣ್ಣೆಗೆ ಹಾಕಿ ಕರಿಬೇಕು. ಆಗ ಪೂರಿ ಕ್ರಿಸ್ಪಿಯಾಗಿ ಮತ್ತು ದಪ್ಪವಾಗಿ ಬರುತ್ತೆ. ಸೊ ನಾವು ಪೂರಿನ ಮನೇಲೂ ಕೂಡ ಮಾಡ್ಕೋಬೋದು. ಬಟ್ ನನಗೆ ಟೈಮ್ ಇರಲಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಈ ಥರ ರೆಡಿಮೇಡ್ ಪೂರಿ ತಂದು ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ದೊಡ್ಡ ದೊಡ್ಡ ಪ್ರಾವಿಷನ್ ಸ್ಟೋರ್ಸಲ್ಲಿ, ಮಾಲಲ್ಲಿ, ಮಾರ್ಕೆಟ್ಸಲ್ಲಿ ಸಿಗುತ್ತೆ. ನಂತರ ನಾನು ಆಲೂಗೆಡ್ಡೆ ಮತ್ತು ಕಡಲೆಕಾಳನ್ನ ಬೇಯೋದಕ್ಕೆ ಹಾಕಿದ್ದೆ ಅಲ್ವಾ, ಆಲೂಗೆಡ್ಡೆ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಕಡಲೆಕಾಳು, ಸ್ವಲ್ಪ ಸಣ್ಣಗಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬಟ್ ನಾವು ಮೊದಲೇ ಆಲೂಗೆಡ್ಡೆ ಬೇಯಬೇಕಾದ್ರೆ ಹಾಕಿದ್ದೀವಿ. ಸೊ ಇವಾಗ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಆಲೂ ಸ್ಟಫಿಂಗ್ ರೆಡಿ ಆಗುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋ ಟೈಮ್ ಬಂತು. ಒಂದು ಪೂರಿನ ತಗೊಂಡು ಅದನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ಕ್ರ್ಯಾಶ್ ಮಾಡಿ ಒಳಗಡೆ ಆಲೂ ಸ್ಟಫಿಂಗ್, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಹಾಕ್ಕೊಂಡು ಪಾನಿ ಒಳಗಡೆ ತುಂಬಿಸಿದ್ರೆ ರೋಡ್ ಸೈಡಲ್ಲಿ ಸಿಗೋವಂಥ ಪಾನಿಪುರಿ ಅಥವಾ ಗೋಲ್ಗಪ್ಪ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.